ನಾವು ಮಾಡ್ತೀರಿ, ಇವರು ಯಾರು ಮಾಡಿದಾರೋ ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀರಿ. ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಆ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಯಾರು ಕಾಂಗ್ರೆಸ್ ಪಾರ್ಟಿ ಇಲ್ಲೆಲ್ಲ ಡೆಲ್ಲಿ ಶಿಫ್ಟ್ ಆಗುತ್ತೆ. ಎಮ್ ಎಲ್ ಎಗಳೆಲ್ಲ ಡೆಲ್ಲಿ ಟೂರ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ. ಅಂದರೆ ಇಲ್ಲಿರೋ ನಾಯಕತ್ವ ಸರಿ ಇಲ್ಲ, ಇಲ್ಲಿ ನಾಯಕತ್ವಕ್ಕೆ ಬೆಲೆ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡ್ತಾರೆ, ನಮಗೆ ನ್ಯಾಯ ಸಿಗಲ್ಲ ಅಂತೇಳಿ ಈ ನಾಯಕತ್ವವನ್ನು ಧಿಕ್ಕಾರಿಸಿ ಡೆಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಈ ನಾಯಕತ್ವಕ್ಕೆ 3 ನಯ ಪೈಸದ ಬೆಲೆನೂ ಇದ್ದಂಗೆ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮೊನ್ನೆ ಮೀಸಲಾತಿಗೆ ಮಹತ್ವದ ಒಂದು ತೀರ್ಮಾನ ನಾವು ಮಾಡ್ತೀರಿ ಅಂತ ಹೇಳಿದ್ರು. ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ, ದಲಿತ ಸಂಬಂಧ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅವರೇ ಇಲ್ಲ, ಅವ್ರ ಡೇಟ್ ನೋಡಿ ತಾನೇ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೇಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾಯ್ತು. ಪರ್ಪಸ್ಲಿ ಗೊತ್ತಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಇದು ಬಣ ಆಗಿದೆ, 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಅದರಿಂದ ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ. ದಿನ ಇಲ್ಲಿ ಎಮ್ ಎಲ್ ಎಗಳು ಏರಿಯಾದಲ್ಲಿ ಕೆಲಸ ಮಾಡಬೇಕು. ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ, 42 ಡಿಗ್ರಿವರೆಗೂ ಉಷ್ಣಾಂಶ ಹೋಗಿದೆ. ಕೆಲವರು ಜನ ಪ್ರಾಣನೂ ಬಿಡ್ತಾ ಇದ್ದಾರೆ. ದನಕರುಗಳಿಗೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಜನರ ಕುಡಿಯೋಕೆ ನೀರಿಗೆ ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಡೆಲ್ಲಿ ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಇದು ಜನ ವಿರೋಧಿ ಸರ್ಕಾರ ಅಂತಾರೆ, ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಅಂತಾರೆ. ಇಂಥ ಕಷ್ಟದ ಸಂದರ್ಭದಲ್ಲಿ ಈಗಾಗಲೇ ಮೀಟಿಂಗ್ ಮಾಡಬೇಕಾಯಿತು, 1 ತಿಂಗಳಿಂದನೇ ಮೀಟಿಂಗ್ ಮಾಡಬೇಕಾಯಿತು. ಕುಡಿಯೋ ನೀರು ಸಮರ್ಪಕವಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಬೋರ್ವೆಲ್ಗಳನ್ನು ಕೊಟ್ಟಿದ್ದೀರಾ, ಕುಡಿಯೋ ನೀರಿಗೆ ಏನು ವ್ಯವಸ್ಥೆ, ಹಣ ಬಿಡುಗಡೆ ಮಾಡಿದ್ದೀರಾ? ಇದುವರೆಗೂ 1 ನಯ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಕುಡಿಯೋ ನೀರಿಗೆ. ಬರಗಾಲ ಬಂದಿದೆ. ಹಿಮಾಚಲ್ ಪ್ರದೇಶದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಸಂಬಳನೇ ಕಟ್ ಮಾಡಿಬಿಟ್ಟಿದ್ದಾರೆ. ತೆಲಂಗಾಣದಲ್ಲಿ ಸಂಬಳನೇ ಕಟ್ಟು, ಹಿಮಾಚಲ್ ಪ್ರದೇಶದಲ್ಲಿ ಸಂಬಳ 30%, 40% ಸಂಬಳನೇ ಕಟ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಅದೇ ಸ್ಥಿತಿ ಬರೋ ಲಕ್ಷಣಗಳು ಕಾಣ್ತಾ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಕುಡಿಯೋ ನೀರಿಗೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಮಿನಿಮಮ್ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ 10 ಕೋಟಿ ಹಣವನ್ನು ಕುಡಿಯೋ ನೀರಿಗೋಸ್ಕರ, ಬೋರ್ವೆಲ್ಗಳನ್ನು ಡ್ರಿಲ್ ಮಾಡೋಕ್ಕೆ, ಪೈಪ್ಲೈನ್ ಹಾಕುವಂಥದ್ದಕ್ಕೆ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಬೇಕು. ಇಮಿಡಿಯೇಟಾಗಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಬೇಕು, ಮೇವುಗಳನ್ನು ಸಂಗ್ರಹಣೆ ಮಾಡಬೇಕು. ಈಗಾಗಲೇ ಹವಾಮಾನ ವರದಿ ಪ್ರಕಾರ ಮಳೆ ಬರುವಂಥ ಲಕ್ಷಣಗಳು ಕಡಿಮೆ ಇದೆ ಇಡೀ ದೇಶದಲ್ಲೇ. ಆದ್ದರಿಂದ ಕರ್ನಾಟಕ ಸರ್ಕಾರ ಜನರ ಪಾಲಿಗೆ ಬದುಕಿದ್ದೀರಾ ಅಂದರೆ ಹಣ ಬಿಡುಗಡೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಡೆಲ್ಲಿ ಟೂರೇ ಮಾಡ್ಕೊಂಡು ನೀವು ಡೆಲ್ಲಿಯಲ್ಲೇ ಪರ್ಮನೆಂಟ್ ಠಿಕಾಣ ಮಾಡಬೇಕು. ಇಲ್ಲಿಗೆ ಬರಬೇಡಿ, ನೀವು ಕರ್ನಾಟಕ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಈಗಾಗಲೇ ಜನ ಕಳೆದ 3 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಜನರ ಪಾಲಿಗೆ ಸತ್ತೋಗಿದೆ ಈ ಸರ್ಕಾರ. ಇನ್ನು ಇರೋ ಅಂಥ 2 ವರ್ಷ ಅದನ್ನು ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ ಎಮ್ ಎಲ್ ಎಗಳು ಡೆಲ್ಲಿ ಟೂರ್ ಮಾಡಿ ಒಂದು ಕಡೆ ಸಿದ್ದರಾಮಯ್ಯನ ಇಳಿಸೋವಂಥ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂಥದ್ದಕ್ಕೆ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದುವರೆದ ಪಾರ್ಟ್ 2. ಇದು ಇಷ್ಟು ದಿನ ಪಾರ್ಟ್ 1 ಆಯಿತು, 3 ವರ್ಷ ಪಾರ್ಟ್ 1, ಈಗ ಪಾರ್ಟ್ 2. ಈ ಸಿನಿಮಾ ಬರ್ತಾ ಇದ್ದಲ್ಲ, ದುರಂಧರ ಯಾವುದೋ ಬಂದಿದೆಯಲ್ಲ, ದುರಂಧರ್ ಪಾರ್ಟ್ 1 ಆಯಿತು. ಇನ್ನು ಉಳಿದಿರೋ 2 ವರ್ಷ ಪಾರ್ಟ್ 2. ಹಂಗೆ ಈ ಸರ್ಕಾರ
ಲಂಗೋಲಮಾಲಿಗೆ ನಡೀತಾ ಇದೆ. ಬಿಡುಗಡೆನೇ ಮಾಡಿಲ್ಲ ಇನ್ನ. ಹಣ ಎಲ್ಲಿ ಬಿಡುಗಡೆ ಮಾಡಿದ್ರೆ ನಮ್ಮ ಕ್ಷೇತ್ರಕ್ಕೆಲ್ಲ ಬರಬೇಕಾಯ್ತಲ್ಲ ದುಡ್ಡು. ನನ್ನ ಮೊನ್ನೆನೂ ಮೀಟಿಂಗ್ ಕರೆದಿದ್ದೆ, 2 ದಿನದಿಂದ ಮೀಟಿಂಗ್ ಕರೆದಿದ್ದೆ ಕುಡಿಯೋ ನೀರಿಗೆ. ಏನು ಹಣ ಬಿಡುಗಡೆ ಮಾಡಿದ್ದು ನನಗೆ ಯಾರು ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ. ಬಿಡುಗಡೆ ಮಾಡಿದರೆ ಸರ್ಕಾರದ ಆದೇಶ ಎಲ್ಲಿದೆ? ಸರ್ಕಾರದ ಆದೇಶ ಎಲ್ಲಿದೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅದು ಒಪ್ಪಿಗೆ ಕೊಟ್ಟಿದ್ದಾರಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟು ಹಣ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಬಿಡುಗಡೆ ಆದರೆ ಅದು ಹಣ ಬಿಡುಗಡೆ ಆದಂಗೆ. ಹೇಳಿಕೆಗಳಿಂದ ಏನೂ ಆಗಲ್ಲ. ಸ್ಪೀಕರ್ ಬ್ಲಾಸ್ಟ್ ಏನಿದೆ, ನ್ಯಾಯಾಲಯದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಆದರೆ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕಾಗಿದೆ. ಅವಾಗ ಮಾತ್ರ ಈ ದೇಶಕ್ಕೆ ದ್ರೋಹ ಬಗೆಯುವಂಥವ್ರು, ದೇಶ ದ್ರೋಹಿಗಳಿಗೆ ಸರಿಯಾದಂಥ ಮೆಸೇಜ್ ಹೋಗ್ತಾ ಇತ್ತು. ಅವನು 10 ಜನನ ಸಾಯಿಸೋಕ್ಕೆ ಬಂದಂಥವನು ಇನ್ನು ಅವನಿಗೆ ಈಗಾಗಲೇ 3 ವರ್ಷ ಜೈಲಲ್ಲಿದ್ದಾನೆ. ಇನ್ನು ಉಳಿದಿದ್ದು 7 ವರ್ಷ ಜೈಲಲ್ಲಿ ಕಳೆದ್ರೆ ಮತ್ತೆ ಬಂದು ಅದೇ ಕೆಲಸ ಮಾಡ್ತಾನೆ. ಅವನು ಬೇರೆ ವಿದ್ಯೆ ಅವನಿಗೆ ಗೊತ್ತಿಲ್ಲ. ಗೊತ್ತಿರೋದು ಅದು ಒಂದೇ ವಿದ್ಯೆ, ದೇಶ ದ್ರೋಹದ ವಿದ್ಯೆ. ಅವನು ಮತ್ತೆ ಅದೇ ಮಾಡ್ತಾನೆ. ಅದರಿಂದ ನಾನು ಸರ್ಕಾರ ಅಪೀಲ್ ಮಾಡಬೇಕು. ಸರ್ಕಾರ ಇದನ್ನು ಹೈಕೋರ್ಟ್ಗೆ ಅಪೀಲ್ ಮಾಡಿ ಅವನಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು, ಇನ್ನಷ್ಟು ಕಠಿಣ ಶಿಕ್ಷೆ ಆಗಬೇಕು. ಆ ರೀತಿ ಅಪೀಲನ್ನು ಮಾಡಬೇಕು. ಸರ್ಕಾರಕ್ಕೆ ಗೌರವ ಇದ್ದರೆ. ಇಲ್ಲ ಅಂದರೆ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿದೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಸರ್ಕಾರ. ಅಷ್ಟೇ. ನಮ್ಮ ಈ NIA ಕೋರ್ಟು ಆದೇಶ ಮಾಡಿರೋದು ಹೋಗ್ಬೇಕು. ಅಪೀಲ್ ಮಾಡೋಕ್ಕೆ ಸರ್ಕಾರ ವಿನಂತಿ ಮಾಡಬೇಕು. NIA ಆದ್ರೇನು, CBI ಏನಾದ್ರೂ ಸರ್ಕಾರಕ್ಕೆ ಅದರದೇ ಆದಂಥ ಒಂದು ಅಧಿಕಾರ ಇದೆ. ಅಧಿಕಾರ ನಾವು ಕೂಡ ಮಾಡ್ತೀವಿ. ಸರ್ಕಾರನೂ ಕೂಡ ಸ್ಪಂದನೆ ಮಾಡಬೇಕು. ಯಾಕಂದರೆ ಇದು ದೇಶದ್ರೋಹದ ಕೆಲಸ. ಜನಿವಾರ ತೆಗೆಸುವಂಥ ಹೀನ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರಿಗಲ್ಲ, ಸುಮಾರು 10-15 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ಧೈರ್ಯದಿಂದ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನಕ್ಕೆ ಜನಿವಾರ ಕಿತ್ತು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇನು ಫಸ್ಟ್ ಅಲ್ಲ, ಇದು 3ನೇ ಘಟನೆ. ಮೊದಲನೇ ಘಟನೆ ಆದಾಗೆ ಸರ್ಕಾರ ಎಚ್ಚರ ವಹಿಸಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಒಂದು ರೀತಿ ಇಂಡೈರೆಕ್ಟಾಗಿ ಬೆಂಬಲ ಕೊಟ್ಬಿಟ್ರು, ನೀವು ಮಾಡ್ಗಳ್ರಿ, ನಾವು ನೋಡ್ಗಂತೀರಿ ಅಂತೇಳಿ. 2ನೇ ಬಾರಿ ರಿಪೀಟ್ ಆದನು ಕೂಡ ಅದಕ್ಕೆ ಏನು ಕ್ರಮ ಮಾಡಲಿಲ್ಲ. 3ನೇ ಬಾರಿ ಆಯಿತು. 3ನೇ ಬಾರಿ ಆದಾಗಲೂ ಕೂಡ ಇವರು ಕ್ರಮ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ಜನನೇ ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈಗ ಈ ಜನಿವಾರ ತೆಗೆಸಿರುವಂಥ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮಾತಾಡ್ತಾರೆ. ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಕಾಂಗ್ರೆಸ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟಾದರೂ ಸರ್ಕಾರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂದರೆ ಇದು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿ ಬೆಂಬಲ ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಬೇರೆ ಏನೂ ಇಲ್ಲ. ಬೇರೆದೇನಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬಿಡೋದು. ಇದು ಸರ್ಕಾರ ಇಂಡೈರೆಕ್ಟಾಗಿ ಅವ್ರು ಬೆಂಬಲ ಕೊಡ್ತಾ ಇದೆ, ಅದಕ್ಕೆ ಸರಿಯಾದಂಥ ಕ್ರಮ ಆಗ್ತಾ ಇದೆ. ಈಗಾಗಲೇ ಜೈಲಲ್ಲಿದ್ದಾನೆ ಅವನು. ಅವನ ಒಂದು ಪುಸ್ತಕದ ಬಿಡುಗಡೆಯನ್ನು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು ಈ ದೇಶದ್ರೋಹಕ್ಕೆ ಕಮ್ಮಕ್ಕೆ ಕೊಟ್ಟಂಗೆ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ನು ಮತ್ತು ಅನುಮತಿ ಕೊಟ್ಟಿರುವಂಥದ್ದು ಇದು ದೇಶ ದ್ರೋಹ ಮಾಡ್ತಕ್ಕಂಥ ಜನಗಳಿಗೆ ಈ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅವನಿಗಾಗಲೇ ದೇಶದ್ರೋಹದ ಕೇಸಲ್ಲಿ ಇದ್ದಾನೆ, ಜೈಲಲ್ಲಿದ್ದಾನೆ, ಈಗಲೂ ಇದ್ದಾರೆ ಜೈಲಲ್ಲಿ. ಅಂಥವ್ರಿಗೆ ನೀವು ವೈಭವೀಕರಿಸೋದಾದರೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಲ್ಲ ಅನ್ನೋದು ಪ್ರೂವ್ ಆಗುತ್ತದೆ. ಈ ಘಟನೆ ನೋಡಿದ ಮೇಲೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಥವಾ ದೇಶ ಪ್ರೇಮಿಗಳ ಪರನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋಂಥ ಅನುಮತಿಯನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಮೇಲೆ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಇವತ್ತೇನೋ ಇನ್ನೊಂದು ವರ್ಷ ನೀವು ಎಸ್ಕೇಪ್ ಆಗ್ಬೋದು ಅಧಿಕಾರಿಗಳು, ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಸಿಕ್ಕಾಕ್ಕೊಂತೀರ. ಕಾನೂನು ಪ್ರಕಾರ ನೀವು ಕ್ರಮ ತೆಗೆದು ಒಬ್ಬ ಜೈಲಲ್ಲಿರೋಂಥನು ದೇಶದ್ರೋಹದ ಕೆಲಸ ಮಾಡಿದನು ಅವನ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಪೊಲೀಸವರು ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸ್ ವೈಫಲ್ಯ.
ಮುಂದಿನ ದಿನಗಳಲ್ಲಿ ಪೊಲೀಸರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಯಾರಲ್ಲಿ ಪರ್ಮಿಷನ್ ಕೊಟ್ಟಂಥ DCP ಇರ್ಬೋದು, ಯಾರು ಕಮಿಷನರ್ ಇರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.